ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಚೆನ್ನಾಗಿ ಸೂಪರಾಗಿರುವಂಥ ರೆಸಿಪಿನ ತೋರ್ಸೋಕೆ ಬಂದಿದ್ದೀನಿ. ಅದು ಟೊಮೊಟೊ ಚಟ್ನಿ. ಆಗಿನ ಕಾಲದಲ್ಲಿ ಅಜ್ಜಿ ಎಲ್ಲ ಮಾಡ್ಕೊಡ್ತಿದ್ರಲ್ಲ, ಆ ಥರ ಇರುತ್ತೆ. ಹುಷಾರಿಲ್ಲದೆ ಇರೋರು ತಿಂದರೆ ಮಾತ್ರ ಬಾಯಿ ಸೂಪರಾಗುತ್ತೆ. ಹೇಗೆ ಅಂತ ನೋಡೋಣ. ಫಸ್ಟಾಗಿ ನಾವು ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಬೇಯಿಸಿಟ್ಕೋಬೇಕು. ನೆಕ್ಸ್ಟು ಜಾರಿ ತಗೊಂಡು ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳೋಣ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕೋಬೇಕು. ಸ್ವಲ್ಪ ಸುಟ್ಕೊಂಡು ಹಾಕೋಬೇಕು, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ಬೇಯಿಸಿರೋಂತಹ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಬೇಕಾದ್ರೆ ಒಂದ್ಸರಿ ತಿಂದು ನೋಡಿ ನೀವು ಮಾಡಿಕೊಂಡು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ಇಷ್ಟೇ, ಗ್ರೈಂಡ್ ಮಾಡಿಕೊಂಡ್ರೆ ಮುಗೀತು ನಮ್ಮದು ಚಟ್ನಿ. ಸೂಪರಾಗಿರುತ್ತೆ. ಮುದ್ದೆಗೆ ಆಗಲಿ, ಚಪಾತಿಗೆ ಆಗಲಿ, ರೈಸ್ಗೆ ಆಗಲಿ, ರೊಟ್ಟಿಗಳಿಗೆ ಆಗಲಿ ಸೂಪರಾಗಿರುತ್ತೆ. ಮಾಡಿ ನೋಡಿ ಒಂದ್ಸರಿ. ನಮ್ಮ ಚಾನಲ್ ಇಷ್ಟ ಆಗಿದ್ದರೆ, ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.